Everyone wants the red mug. Get it for free now with the Nescafe jar. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಪ್ರಸ್ತಾವಿತ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿರುವುದರಿಂದ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬುಧವಾರ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ಹಿಂದೂ ಸಂಘಟನೆ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಮುಂಡಗೋಡ ತಹಶೀಲದಾರ ಕಚೇರಿ ಮೂಲಕ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಪ್ರಮುಖರಾದ ತಂಗಮ ಚಿನ್ನನ್, ಶಂಕರ ಲಮಾಣಿ, ಸುರೇಶ್ ಕುಳ್ಳೊಳ್ಳಿ, ಪ್ರಕಾಶ ಬಡಿಗೇರ, ವಿಶ್ವನಾಥ ನಾಯರ, ವಿಭಾಗೀಯ ಸಂಯೋಜಕರಾದ ಅಮಿತ್ ಶೇಟ್, ಬಿಜೆಪಿ ಪ್ರಮುಖರಾದ ಎಲ್.ಟಿ. ಪಾಟೀಲ, ಅಶೋಕ ಚಲವಾದಿ, ತಾಲೂಕಾ ಬಿಜೆಪಿ ಅಧ್ಯಕ್ಷರಾದ ಮಂಜುನಾಥ ಪಾಟೀಲ, ಬಸವರಾಜ ಟಣಕೆದಾರ, ಬಾಬಣ್ಣ ವಾಲ್ಮೀಕಿ, ತುಕಾರಾಮ ಇಂಗಳೆ, ಸಂತೋಷ್ ತಳವಾರ, ಮಂಜುನಾಥ ಹರ್ಮಲಕರ, ಅಯ್ಯಪ್ಪ ಭಜಂತ್ರಿ ಮುಂತಾದವರಿದ್ದರು. ಯಾವುದೇ ಒಂದು ಗೋಕಳ್ಳರು ವಾಹನವನ್ನ ಪೊಲೀಸರು ಅದನ್ನು ಹಿಡಿದಾಗ ಆ ವಾಹನವನ್ನ ವಾಪಸ್ ಬಿಡ್ಕೊಂಡು ಹೋಗ್ಬೇಕಂದ್ರೆ ಕನಿಷ್ಠ 5 ಲಕ್ಷದ ಒಂದು ಬಾಂಡ್ ಅನ್ನು ಕೊಡಬೇಕಾಗುತ್ತೆ. ಆದರೆ ಹಿಂದೂ ವಿರೋಧಿ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಗೋಕಳ್ಳರಿಗೆ ಸಹಾಯ ಮಾಡಲಿಕ್ಕೆ ಈ ಬಾಂಡನ್ನ ವಾಪಸ್ ಬಾಂಡನ್ನ ಇಲ್ಲದೆ ಒಂದು ಉಚಿತವಾಗಿ ವಾಹನವನ್ನು ವಾಪಸ್ ಕೊಡಬೇಕು ಅನ್ನೋ ಒಂದು ಕಾನೂನನ್ನ ತಂದು ಗೋಕಳ್ಳರಿಗೆ ಸಹಾಯ ಮಾಡಲಿಕ್ಕೆ ಹೊರಟಿದೆ. ಈ ಕಾಂಗ್ರೆಸ್ ಹಿಂದಿನಿಂದಲೂ ಕೂಡ ಹಿಂದೂಗಳ ಒಂದು ವಿರೋಧದ ಕಾನೂನನ್ನು ತರುವುದನ್ನೇ ಮಾಡ್ತಾ ಬಂದಿದೆ. ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದೇ ಈ ಕಾಂಗ್ರೆಸ್ನ ಉದ್ದೇಶ. ಇಂದಿರಾ ಗಾಂಧಿ ಅವರು ಕೂಡ ಒಂದು ಸಾಧು ಸಂತರ ನೇತೃತ್ವದಲ್ಲಿ ಗೋ ಹತ್ಯೆಯ ನಿಷೇಧ ಕಾನೂನನ್ನ ಈ ದೇಶದಲ್ಲಿ ಜಾರಿಗೆ ತರಬೇಕಂತ ಹೊರಟಾಗ ಅಂದಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರು ಸಾಧು ಸಂತರ ಮೇಲೆ ಗೋಲಿಬಾರ್ ಅನ್ನು ನಡೆಸ್ತಾರೆ. ಕಾಂಗ್ರೆಸ್ ಹಾಗೂ ಗಾಂಧಿ ಪರಿವಾರಕ್ಕೆ ಒಂದು ಗೋವಿನ ಶಾಪನೇ ಇದೆ. ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಹತ್ಯೆ ಆಗಿದ್ದು ಕೂಡ ಗೋಪಾಷ್ಟಮಿ ದಿವಸ. ಗೋಪಾಷ್ಟಮಿ ಅಂದ್ರೆ ಹಿಂದೂಗಳು ಗೋವನ್ನು ಪೂಜಿಸುವ ಒಂದು ವಿಶೇಷ. ಇಂದಿರಾ ಗಾಂಧಿ ಅವರ ಮಗ ರಾಜೀವ್ ಗಾಂಧಿ ಸತ್ತಿದ್ದು ಕೂಡ ಗೋಪಾಷ್ಟಮಿ ದಿನನೇ. ಅವರ ಇನ್ನೊಂದು ಮಗ ಸಂಜಯ್ ಗಾಂಧಿ ಸತ್ತಿದ್ದು ಕೂಡ ಗೋಪಾಷ್ಟಮಿ ದಿನನೇ. ಕಾಂಗ್ರೆಸ್ಗೆ ಗೋವಿನ ಶಾಪ ಹಿಂದಿನಿಂದಲೂ ತರ್ತಾ ಇದೆ. ಈ ಕಾನೂನನ್ನು ಬದಲಾವಣೆ ಮಾಡಿ ಅವರು ಗೋವಿನ ಶಾಪಕ್ಕೆ ತುತ್ತಾಗಲಿದೆ ಹಾಗೂ ಸರ್ವನಾಶ ಆಗಲಿದೆ. ಸಿದ್ದರಾಮಯ್ಯನವರೇ, ಹಿಂದೂಗಳು ಏನು ಮಲಗಿದಾರಂತ ತಿಳ್ಕೊಂಡಿದ್ದೀರೇನೋ? ರಾಜ್ಯ ಸರ್ಕಾರಕ್ಕೆ ನೋಡ್ಲಿಕ್ಕೆ ಬೇರೆ ಕೆಲಸ ಇಲ್ವೇನೋ ನಿಮಗೆ? ಈ ಗೋ ಅಂತೇಳಿ ಅಂದ್ರೆ ನಮ್ಮ ತಾಯಿ ಅಲ್ಲೋ. 1-2 ವರ್ಷ ತಾಯಿ ಹಾಲನ್ನು ಕುಡಿತೀವಿ. ನಂತರದಲ್ಲಿ ಸಾಯೋವರೆಗೆ ಪ್ರತಿಯೊಬ್ಬ ಮನುಷ್ಯನು ಹಾಲನ್ನು ಕುಡಿಯೋದು ಗೋಮಾತೆಯೋ. ಅಂತ ಗೋಮಾತೆಯರಿಗೆ ವಿವೇಕವನ್ನು ಬದಲಿ ಮಾಡಕ್ ಹೋಗ್ತಾ ಇದ್ದೀರಿ ಮಾನಗಟ್ಟ ಮುಖ್ಯಮಂತ್ರಿಗಳೇ. ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇದನ್ನ ತಕ್ಷಣದಲ್ಲಿ ನಿಲ್ಲಿಸಬೇಕು. ನಡೆಯಲಿರುವ ವಿಧಾನಸಭೆಯಲ್ಲಿ ಇದಕ್ಕೇನಾದ್ರೂ ತಿದ್ದುಪಡಿಯನ್ನು ತಂದಿದೆ ನಿಜವಾದ್ರೆ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆಯಿಂದ ಕ್ರಾಂತಿಯಾಗಿ ಹೋಗುತ್ತೆ. ಬಹಳಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಪಡಿಸ್ಲಿಕ್ಕೆ ಹೋಗಬೇಡಿ. ಎಷ್ಟಂತ ನೀವು ಓಲೈಕೆಗಳನ್ನ ಮಾಡ್ತಾ ಇದ್ದೀರಿ. ಮುಸ್ಲಿಂ ಓಲೈಕೆ ಬಹಳ ಒಳ್ಳೇದಲ್ಲ. ನಿಮಗೇನು ಮುಸ್ಲಿಂನವರು ಅಷ್ಟೇ ಓಟ್ ಹಾಕಿದಾರೇನು? ಹಿಂದೂಗಳು ಯಾರು ಓಟ್ ಹಾಕಿಲ್ವಾ? ಆ ಕುರ್ಚಿ ಕುಂದ್ರಕ್ಕೆ ಕಾರಣೀಭೂತ ಹಿಂದೂಗಳು ನಿಮಗೆ. ಇಂಥ ಒಂದು ಭ್ರಷ್ಟತನದಿಂದ ಆಡಳಿತವನ್ನು ನಡೆಸ್ಲಿಕ್ಕೆ ಹೋಗಬೇಡಿ. ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಕಾರ್ಯಗಳಿದಾವೋ, ಬಾಕಿ ಇದಾವೋ, ಅದನ್ನು ಮಾಡಿ. ಅದನ್ನೆಲ್ಲ ಬಿಟ್ಟು ಈ ಒಂದು ಗೋಮಾತೆಗೆ ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತಕ್ಕಂಥ ಮಾತನ್ನ ನಾವು ಕೇಳಬೇಕಾಗತ್ತೆ. ಬಹಳಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ಪಡಿಸ್ಲಿಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನವರಿಗೆ ದಯಮಾಡಿ ಹೇಳ್ತಾ ಇದ್ದೇವೆ. ಗೋಮಾತೆಗೆ ಏನಾದ್ರೂ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಮತ್ತೇನಾದ್ರೂ ಗೋವಾನ್ಗಳನ್ನ ಕಡಿಲಿಕ್ಕೆ ಸರಳೀಕರಣವನ್ನು ಮಾಡಿದ್ರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇದನ್ನ ನೀವು ಊಹಿಸ್ಲಿಕ್ಕೂ ಆಗೋದಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ಇದನ್ನು ತಕ್ಷಣ ಈ ವಿಧಾನಸಭೆಯಲ್ಲಿ
ಇದಕ್ಕೆ ವಿಧೇಯಕವನ್ನು ತರಲಾರದೆ ಯಥಾಸ್ಥಿತಿಯನ್ನ ಕಾಯ್ಕೊಳ್ಬೇಕಂತೇಳಿ ನಾವೆಲ್ಲ ಹಿಂದೂಪರ ಸಂಘಟನೆಗಳಿಂದ, ಬಜರಂಗ ದಳ ಮತ್ತು ಅನೇಕ ಹಿಂದೂಪರ ಸಂಘಟನೆಗಳ ವತಿಯಿಂದ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೇನು ಅನಿಸ್ತದೋ ಅದನ್ನು ಮಸೂದೆಯಾಗಿ ಇವತ್ತು ಹೊರಬಿಡ್ತಾ ಇದ್ದಾರೆ. ಅವರೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟು ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರನೂ ಅವರಿಗೆಲ್ಲ. ಕೆಲವೊಂದು ಸಮಾಜಗಳ ಓಲೈಕೆಗಾಗಿ ಇಂಥ ಕಾನೂನಿನ ತಿದ್ದುಪಡಿಗಳನ್ನು ಇವತ್ತು ತರ್ತಾ ಇದ್ದಾರೆ. ಹೂ ಅಂದರೆ ನಮಗೆ ದೇವರ ಸಮಾನ, ಕಾಮಧೇನು ಪೂಜಿಸ್ತಕ್ಕಂಥವ್ರು ನಾವು ಹಿಂದೂ ಧರ್ಮದವರು. ಅಂಥ ಒಂದು ಗೋಮಾತೆಯನ್ನು ಒಂದು ಆಹಾರ ಪದಾರ್ಥವಾಗಿ ಕೆಲವೊಂದು ಕೋಟದವರು ಇವತ್ತು ಬಳಸ್ತಾ ಇದ್ದಾರೆ. ನಮ್ಮ ಹಿಂದೂ ಸಂಘಟನೆ ಮೊದಲಿನಿಂದಲೂ ಸಹಿತ ಆ ದಿಶೆಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ. ಹೂ ಅಂದರೆ ನಮ್ಮ ತಾಯಿ ಸಮಾನ, ನಮಗೊಂದು ಆರಾಧ್ಯ ದೈವ. ಅದನ್ನು ಸಂರಕ್ಷಣೆ ಮಾಡಬೇಕು ಹೊರತು ಅದನ್ನು ಆಹಾರ ಪದಾರ್ಥವಾಗಿ ಉಪಯೋಗಿಸಬಾರದು ಅಂತ ಹೇಳಿ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದು ಸಹಿತ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಹಿಂದೂ ಧರ್ಮಗಳಿಗೆ ಧಕ್ಕೆ ಆಗ್ತಕ್ಕಂಥ ಕಾನೂನುಗಳನ್ನು ಇವತ್ತು ತರ್ತಾ ಇದೆ. ಇವತ್ತು ಬೆಳಗಾಂದಲ್ಲಿ ಅಧಿವೇಶನ ನಡೆಸಿದ್ದದ. ಇಲ್ಲಿ ಸಹಿತ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ರೈತ ಪರವಾಗಿ ಹೋರಾಟ ಮಾಡಿ ಜೊತೆಗೆ ಆಗಬೇಕು ಅಂತ ಹೋದಾಗ ರಸ್ತೆಯಲ್ಲಿಯೇ ನಮ್ಮ ಮುಖಂಡರನ್ನ ಬಂಧಿಸಿ ನಮ್ಮ ಕಾರ್ಯಕ್ರಮಕ್ಕೆ ಧಕ್ಕೆಯನ್ನು ತಂದು ಒಡ್ಡಿದ್ದಾರೆ. ಇದು ಅಧಿಕಾರ ಶಾಶ್ವತವಲ್ಲ. ತಾವೇನೋ ಆ ಬಿಟ್ಟಿ ಭಾಗ್ಯಗಳನ್ನು ಇಟ್ಟುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ನಿಮಗೆ ಕರ್ನಾಟಕ ಜನರ ಶಾಪ ಅದೇ. ಭಾಳ ದಿವಸ ನಿಮ್ಮ ಅವಧಿನೂ ಸಹಿತ ನೀವು ಮುಗಿಸೋದಿಲ್ಲ. ಈಗಾಗಲೇ ಬೆಳಗರದನ್ನು ನಾವು ನೋಡ್ತಾ ಇದ್ದೇವೆ. ಬದಿಯವರಿಗೆ ಒಳ್ಳೆಯ ಒಂದು ಕರ್ನಾಟಕ ರಾಜ್ಯಕ್ಕೆ ಆಡಳಿತ ಕೊಡಬೇಕನ್ನೋ ಇಚ್ಛೆ ಇಲ್ಲ. ಬರೀ ತಮ್ಮ ಕುರ್ಚಿಗಾಗಿ ಕಾದಾಟ ಮಾಡಿಕೊಂಡು ಇವತ್ತು ಸರ್ಕಾರವನ್ನು ಅಧೋಗತಿಗೆ ಇವತ್ತು ಒಯ್ತಾ ಇದ್ದಾರೆ. ಮುಂಡಗೋಡದ ಹೆಸ್ಕಾಂ ಬಳಿ ಹೋಟೆಲ್ ತಿರುಮಲ ಇನ್ ಪ್ರಾರಂಭೋತ್ಸವ ಕಾರ್ಯಕ್ರಮವು ಬುಧವಾರ ಅದ್ದೂರಿಯಾಗಿ ನಡೆಯಿತು. ಹೋಟೆಲ್ ತಿರುಮಲ ಇನ್ ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಆರ್ಜೆ ರೆಸಿಡೆನ್ಸಿ ಮಾಲೀಕರು ಹಾಗೂ ಮುಖಂಡರಾದ ಜ್ಞಾನೇಶ್ವರ್ ಗುಡಿಯಾಳ, ಮುಂಡಗೋಡ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷರಾದ ರವಿಗೌಡ ಪಾಟೀಲ್, ಪತ್ರಕರ್ತ ನಜೀರುದ್ದೀನ್ ತಾಡಪತ್ರಿ ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಹೋಟೆಲ್ ತಿರುಮಲ ಇನ್ ವೆಜ್ ಹಾಗೂ ನಾನ್ ವೆಜ್ ಹೋಟೆಲ್ ಆಗಿದ್ದು, ನಮ್ಮಲ್ಲಿ ಸ್ವಾದಿಷ್ಟಭರಿತ ಆಹಾರ ಸವಿಯುವಂತೆ ಹೋಟೆಲ ತಿರುಮಲ ಇನ್ ಮಾಲೀಕರಾದ ಬಸವರಾಜ ಕಮತಾರ ಅವರು ಗ್ರಾಹಕರಲ್ಲಿ ವಿನಂತಿಸಿಕೊಂಡಿದ್ದಾರೆ.